ಮೈಸೂರು ಜಿಲ್ಲೆ ಸಿದ್ದರಾಮನಹುಂಡಿಯಲ್ಲಿ ಸಂಭ್ರಮವೋ ಸಂಭ್ರಮ. ಸಿಎಂ ಸಿದ್ದರಾಮಯ್ಯ ಅವರು ಹೊಸ ದಾಖಲೆಗೆ ಭಾಜನರಾಗಿರೋ ಹಿನ್ನೆಲೆಯಲ್ಲಿ ಊರಿಗೂರೇ ಹಬ್ಬ ಆಚರಿಸುತ್ತಿದೆ. ಈ ಸಂದರ್ಭದಲ್ಲಿ ಪವರ್ ಟಿವಿ ಸಿದ್ದರಾಮನಹುಂಡಿಗೆ ಭೇಟಿ ನೀಡಿದೆ. ಅಲ್ಲಿನ ಸಂಭ್ರಮ ಹೇಗಿದೆ, ಊರ ಜನರು ಏನಂತಾರೆ, ಸಿದ್ದರಾಮಯ್ಯ ಕುಟುಂಬಸ್ಥರು ಮತ್ತು ಆಪ್ತರು ಹೇಳೋದೇನು, ಇಲ್ಲಿದೆ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹೆಚ್ಚು ಕಾಲ ಆಳ್ವಿಕೆ ಮಾಡಿದಂತ ಹಿನ್ನೆಲೆ ಕೂಡ ಅವರ ಹುಟ್ಟು ಸಂಭ್ರಮ ಹೇಗಿತ್ತು, ಅವರ ಸಂಭ್ರಮ ಹೇಗಿದೆ, ಅವರ ಸಹೋದರರಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದಂತ ಹೆಗ್ಗಳಿಕೆ ಇದೆ. ಹೇಗನ್ಸುತ್ತೆ ಸರ್ ನಿಮ್ಗೆ? ಹೇಗನ್ಸ್ತದಂದ್ರೆ ನಾವು ಅವ್ರಿಗೆ ಇದು ಮಾಡಲಿ ಅಚ್ಚುಕಟ್ಟಾಗಿ ಇರಲಿ ಅಂತ ಹೇಳ್ತೀವಿ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಎಲ್ಲ ಆಗಿ ಇನ್ನು ಎಲ್ಲ ಇರಲಿ, ಇನ್ನು ಬಾಕಿದೆಲ್ಲ ಅಧಿಕ ಬಿಟ್ಟರು. ಸರ್, ಈಗ ಅವರು ನೀವೇನಾದ್ರೂ ಕೂಡ ಇದೇ ಹುಟ್ಟೂರಲ್ಲಿ ಬೆಳೆದಿದ್ದಂತವ್ರು, ಚಿಕ್ಕದ್ರಲ್ಲಿ ನೀವೇನಾದ್ರೂ ಕೂಡ ಅನ್ಕೊಂಡಿದ್ರೆ ಈಗ ನಿಮ್ ಜೊತೆ ಬೆಳೆದು ಆಡ್ತಿರ್ತಾರೆ, ನೀವೇನಾದ್ರು ಅನ್ಕೊಂಡಿದ್ರೆ ಈ ತರ ಆಗ್ತಾರೆ ಅಂತ? ಯಾವೆಲ್ಲ ಏನೋ ಕಾಣ್ತೀವಿ, ಅವೆಲ್ಲ ಇರಲಿ ಮರಿ ಅಚ್ಚುಕಟ್ಟಾಗಿ ಎಲ್ಲ ನಾವು ಹಂಗೆ ಇದ್ದು. ಅವರು ನಮಗೆಲ್ಲ ಆಡಕ, ಅವರು ಓದಕ್ಕೆ ಹೋಯ್ತು, ನಾವು ಹೋಯ್ತು, ಇಲ್ಲಿ ಊರೊಳಗಿರ್ತಿದ್ದೋ ಇದು ಮಾಡ್ತಿದ್ದೆ ಎಲ್ಲ. ಐದನೇ ತರಗತಿಗೆ ಸೇರಿಸ್ಕೊ. ಸರ್, ಈಗ ನಿಮ್ಮ ಸಹೋದರಲ್ಲಿ ಎಷ್ಟು ಜನ ಮಕ್ಕಳು ಸರ್? ನೀವು ಅವ್ರು ಎಷ್ಟನೇ ಅವರು ಸರ್? ನಾವು ಗಂಡೈಕ ಪೈಕ ನಾನು ಮೂರನೇವ, 7 ಹೆಣ್ಣು, 4 ಜನ ಗಂಡು ಮಕ್ಕಳು, 6 ಜನ ಒಟ್ಟು ನಾವು. ಈಗ ನೀವೇನಾದ್ರೂ ಕೂಡ MLA ಆಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, MMS ಇದ್ರು ಅಂತ ಹೇಳಿದ್ರಿ, ಅನ್ಕೊಂಡಿದ್ರೆ ಏನಾದ್ರು ಅಂತ? ಈಗ ಮುಖ್ಯಮಂತ್ರಿ ಆಯ್ತದ ಓದ್ತಿದ್ದು, ಹಂಗೆ ಲಾಯರಾದ್ರು, ಲಾಯರ್ನಿಂದ ಇಸ್ಕಾದ್ರು ಆಯ್ತರ, ಮುಂದೆ ಆದ್ರು ಅಚ್ಚುಕಟ್ಟಾಗಿ ಎಲ್ಲ ಗಣಿಸ್ತಿದ್ದಾಗ್ತು. ಹೇಗಿದೆ ಸರ್ ಈಗ ನಿಮ್ಮ ಅವರ ಒಡನಾಟ, ಮತ್ತೆ ಊರು ಬಂದಂತ ಸಂದರ್ಭದಲ್ಲಿ ಕೂಡ ಜನರ ಜೊತೆ ಆಗಿರ್ಬೋದು, ಯಾವ ರೀತಿ ಒಡನಾಟ ಇದೆ ಅಂತ? ಹೆಂಗ್ ಮಾತಾಡಿದ್ರು ಹಂಗೆ ಮಾತಾಡ್ ಜನರ ಜೊತೆಲ್ವಾ ಈಗಲೂ ನಾವು ಈಗ ಹಂಗೆ ಮದುವೆ ಹೆಂಗಿದ್ದು ಹಂಗೆ ಆಮಿ. ಸರ್, ಈಗ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಾವ ರೀತಿ ಖುಷಿ ಇತ್ತು ನಿಮ್ಗೆ? ಆದ್ರೂ ಖುಷಿ ಅಲ್ವಾ, ಹಂಗೆ ಇದ್ದದ ಖುಷಿ. ಮಿಕ್ಕದ್ದೆಲ್ಲ ಹೈಕಮಾಂಡ್ ಬಿಟ್ಟದು. ಈಗ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ದೇವರಾಜ ಅರಸು ಅವರ ದಾಖಲೆನ ಕೂಡ ಈಗ ನಿಮ್ಮ ಸಹೋದರರು ಕೂಡ ಮುರಿದಿದ್ದಾರೆ. ಹೇಗನ್ಸುತ್ತೆ ಇದ್ರ ಬಗ್ಗೆ ಅಂತ? ಅಚ್ಚುಕಟ್ಟಾಗಿ ಅವ್ರು ಮಾತಾಡ್ತಾರೋ ಅಚ್ಚುಕಟ್ಟಾಗಿ ಅವ್ರದ್ದು ಹೇಳ್ತೀನಿ. ಆ ಜನ ಆಸೋಳೋದು ಇದು ಎಲ್ಲ ಜನ ಆಸೋಳೋದು. ನಿಮ್ಗೆ ಅನ್ಸುತ್ತೆ ಸ್ವತಃ? ನಮ್ಗೇನು ತಲೆಗಿರಲಿ ಆಗಲಿ ಮುಖ್ಯಮಂತ್ರಿ ಅನ್ಸುತ್ತಪ್ಪ, ಖುಷಿಯಾಗಿರ್ತೀವಿ. ರಾತ್ರಿ ಸಂಭ್ರಮ ಯಾವ ರೀತಿ ಮಾಡಿದ್ರಿ ಅಂತ? ಎಲ್ಲ ಇಲ್ಲಿ ಏನೋ ಮಾಡಿದ್ರು, ಮಾಡೋಷ್ಟು ಪಟಾಕಿಟಾಗಿ ಹೊಡ್ಕೋದ್ರು, ಇದು ಮಾಡಿದ್ರು. ಅಂದ್ರೆ ನಿಮ್ಮ ಈಗ ಮನೆ ಮಂದಿಗೆಲ್ಲ ಖುಷಿ ಇದೆ, ಇನ್ನೂ ಕೂಡ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಆಸೆ ಪಡ್ತೀರಾ? ಆಸೆ ಇರುತ್ತೆ, ಹಂಗೆ ಇದ್ದದ ಆಸೆ ಇರುತ್ತೆ, ಆಗಲಿ ಅಂತ ಆಸೆ ಇರುತ್ತೆ. ಅವರ ಸಹಪಾಠಿಗಳಾದ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಅವರ ಊರಿನಲ್ಲಿ ಅವರ ಒಡನಾಟ ಹೇಗಿತ್ತು ಅಂತ? ಸರ್, ಮಾಮೂಲಿ ವ್ಯವಸಾಯನೂ ಮಾಡ್ತಿದ್ರು, ದನ ಕರೆ ಎಲ್ಲನೂ ಮೇಯಿಸ್ತಿದ್ರು, ಸ್ಕೂಲ್ಗೂ ಹೋಯ್ತಿದ್ರು, ಕಬಡ್ಡಿ ಖೋಖೋ ಎಲ್ಲ ಆಡ್ತಿದ್ರು. ಇಲ್ಲಿ ನಮ್ಮ ಬಾಲ್ಯ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಮಾಮೂಲಿ ಓದ್ತಿದ್ರು. ಆಗ ವಕೀಲ ವೃತ್ತಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ವಕೀಲ ವೃತ್ತಿಯಿಂದ ತಾಲೂಕು ಬೋರ್ಡ್ಗೆ ಹೋದರು. ತಾಲೂಕು ಬೋರ್ಡಿಂದ ಪಕ್ಷೇತರಾಗಿ ವಿಧಾನಸಭೆಗೆ ಆಯ್ಕೆ ಆದರು. ಸರ್, ಈಗ ಅವರು ಗ್ರಾಮದಲ್ಲಿ MMS ಕಂಡಿದ್ರು ಅಂತ ಹೇಳಿದ್ರಿ. ಇಲ್ಲಿಂದ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದಂತ ರೈತರ ಮಗ ಇವಾಗ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಿದ್ದಾರೆ. ಹೇಗನ್ಸುತ್ತೆ? ಇದು ಜನರ ಆಶೀರ್ವಾದ, ಜನರ ಕರ್ನಾಟಕದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಅನುಕೂಪ. ಈಗ ನಿಮ್ಮ ಒಡನಾಟ ಸರ್, ಈಗ ಚಿಕ್ಕದ್ರಲ್ಲಿ ಅವ್ರು ಯಾವ ರೀತಿ ಬೆಳೀತಾ ಇದ್ರು ಇಲ್ಲಿ ಅಂತ? ಇದೇ ಗ್ರಾಮದಲ್ಲಿ ಚೆನ್ನಾಗಿ ಬೆಳಿತಿರು, ಚೆನ್ನಾಗೇ ಮಾತಾಡಿಸ್ತಿರು. ಅಕ್ಕಪಕ್ಕದಲ್ಲೆಲ್ಲ ಹಳ್ಳಿ ಜನಗಳೆಲ್ಲ ಓದು ಬರ ಚೆನ್ನಾಗಿತ್ತು ಅವ್ರಗ. ಬೇರೆ ಅವ್ರೊಂದು ಓದ್ದವ್ರು ಒಬ್ರು ಬರಲಿಲ್ಲ ಮುಂದಕ್ಕೆ, ಅವರು ಚೆನ್ನಾಗಿ ಬಂದ್ರು, ಮುಂದೆ ಬಂದ್ರು, ಇನ್ನು ಮುಂದೆ ಬರಬೇಕು ಅಂತ ನಮ್ಮೆಲ್ಲರ ಆಸೆ. ಜನ ಆದರೆ ಆಶೀರ್ವಾದ ಎಲ್ಲಿ ಗಂಟೆ ಇರುತ್ತಾ ಅಲ್ಲಿ ಗಂಟು ಮುಖ್ಯಮಂತ್ರಿ ಆಗಿರ್ತಾರೆ ಅವರು. ಸರ್, ಈಗ ಅವರು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಿದ್ದಾರೆ. ಇನ್ನೂ ಕೂಡ ದೇವರಾಜ ಅರಸು ಅವರ ರೆಕಾರ್ಡ್ ಕೂಡ ಮುರಿದಿದ್ದಾರೆ. ರಾತ್ರಿ ಸಂಭ್ರಮಾಚರಣೆ ಹೇಗಿತ್ತು ನಿಮ್ಮ ಗ್ರಾಮದಲ್ಲಿ ಅಂತ? ಸಂಭ್ರಮಾಚರಣೆ ಸಾಮಾನ್ಯ ಅಂದ್ರೆ ಪಟಾಕಿ ಹೊಡೆದ್ರು, ಯುವಕರು ದೇವ್ರ ಪೂಜೆ ಮಾಡಿದ್ರು, ಸಿಹಿ ಹಂಚಿದ್ರು, ಚಿಕನ್ ಬಿರಿಯಾನಿ ಹಂಚಿದ್ರು, ಎಲ್ಲ ಸಂಭ್ರಮ ಮನೆ ಮಾಡಿದ್ವಿ. ಸರ್, ಈಗ ಸಿದ್ದರಾಮಯ್ಯನವರು ನಿಮ್ಗೆ ಯಾವಾಗಿಂದ ಗೊತ್ತು ಸರ್? ಇಬ್ರು ನೀವು ಜೊತೆಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ. ಅವರು ಹುಟ್ಟುತ್ತಮಿಂದು ಒಂದೇ ಪಕ್ಕದ ಮನೆ, ಅವರು ಹುಟ್ಟುತ್ತಮಿಂದು ನಾವು ಒಂದು ಜೊತೆಲೇ ಇದ್ದು ಎಲ್ಲ ತರಕ್ಕೂ ಭಾಗಿಯಾಗಿ ಅವ್ರ ಜೊತೆಲಿ ಒಡನಾಟ ಮಾಡೀವಿ.
ಹಿಂದೆ ಅವರು ಏನ್ ಮಾಡ್ತಿದ್ರು, ಎಮ್ಮೆ ಮೇಯಿಸಿದ್ರು, ದನ ಮಾಯ್ತಿದ್ರು, ಆರಂಭ ಮಾಡ್ತಿದ್ರು. ಕೊನೆಯಲ್ಲಿ ಸ್ಕೂಲ್ ಸೇರ್ಕೊಂಡ್ರು. ಸ್ಕೂಲ್ನ ಸೇರಿದಾಗ ಅವರ ಬುದ್ಧಿವಂತಿಕೆ ನೋಡಿ ರಾಜಪ್ಪನವರು 1ನೇ ಕ್ಲಾಸ್ನ 5ನೇ ಕ್ಲಾಸ್ಗೆ ಹಾಕ್ಬಿಟ್ರು. ಬಹಳ ಬುದ್ಧಿವಂತರು ಅವರು. ಓದ್ಬೇಕಾದ್ರೆ ರ್ಯಾಂಕ್ ಸ್ಟೂಡೆಂಟ್ ಯಾವಾಗಲೂ ಅಷ್ಟೇ, ಅವರು ಬಹಳ ಬುದ್ಧಿವಂತರು, ಯಾರಿಗೂ ದಕ್ತವರಲ್ಲ. ಹೀಗಾಗಿ ಬಂದು 83ರಲ್ಲಿ ಅವರು ಲಾಯರ್ಗೆ ಓದ್ತಾ ಲಾಯರ್ ಕೆಲಸ ಬಿಟ್ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಏನಾಯ್ತು, ನಾವು ಬೇರೆ ಹೊರಗಡೆ ಹೋಗಿ ಕೇಳಿಲ್ಲಪ್ಪ, ನೀನು ನಿನಗೆ ರಾಜಕೀಯ ಬೇಡ ಕಣೆ, ಲಾಯರ್ ಆಗೋ, ರಾಜಕೀಯ ಆಗಲ್ಲ, ರಾಜಕೀಯ ಹೋಗಲೇಬೇಕು ಅನ್ನುವಂತ ಹಠ ಮಾಡಿದ್ರು. ಆಗ 83ರಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬಂದು ಆಗ ಬಹಳ ಅವಕಾಶ, ಜನಗಳು ಬಹಳ ಒಳ್ಳೆ ಎಲ್ಲ ವರ್ಗದವರು ಬಂದು ಓಟ್ ಹಾಕಿ ಒಳ್ಳೇದು ಮಾಡಿದ್ರು. ಕೊನೆಯಲ್ಲಿ ಬತ್ತ ಏನಾಯ್ತು, ರಾಜಕಾರಣದಲ್ಲಿ ಬಹಳ ತುಂಬಾ ಇದಾಗೋಯ್ತು ಅವ್ರಿಗೆ. ಆಗ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಅವರು ಪಶುಸಂಗೋಪನಾ ಮಂತ್ರಿ ಆಗಿದ್ರು, ಆಮೇಲೆ ಸಾರಿಗೆ ಮಂತ್ರಿ ಆಗಿದ್ರು, ಇನ್ನೂ ಅನೇಕ ಮಂತ್ರಿಗಳಾಗಿದ್ರು. ಆಗ ಜನಗಳು ಬಹಳ ಜನಗಳು ತುಂಬಾ ಆಶೀರ್ವಾದ ಕೊಟ್ಟರು ಅವ್ರಿಗೆ. ಅದಾದ್ಮೇಲೆ ಏನಾಯ್ತು, ಸಿದ್ದರಾಮಯ್ಯ ಇವರು ಚಮತ್ಕಾರ ನೋಡಿ ದೇವೇಗೌಡರು ಒಳನಾಟದಲ್ಲಿ ಇದ್ರು. ಹಾಗೇನೆ ದೇವೇಗೌಡರು ಏನ್ ಮಾಡ್ಬಿಟ್ರು, ಹುಬ್ಬಳ್ಳಿಗೆ ಹೋದಾಗ ಹಿಂದದಲ್ಲಿ ಇದು ಮಾಡಿದಾಗ ಅವರು ಉಚ್ಚಾಟನೆ ಮಾಡ್ಬಿಟ್ರು. ನೀನು ಇಷ್ಟೆಲ್ಲ ಸಂಘಟನೆ ಮಾಡಿ ಜನಸಂಪರ್ಕ ನನಗೆ ಮಾಡ್ತಾನೆ ಅಂದ್ಬಿಟ್ಟು ಬೇರೆಯವರು ಪಕ್ಷ ಕಟ್ಬಿಟ್ರು. ಕಾಂಗ್ರೆಸ್ಗೆ ಹೋದ್ರು. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಸಂತೋಷವಾಗಿ ಓಟ್ ಕೊಟ್ಟು ಗೆಲ್ಸ್ಕೊಂಡ್ರು. ಅದಾದ್ಮೇಲೆ ಏನಾಯ್ತು, ಜನಗಳಿಗೆ ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಗಳಿಗೆ ಬಹಳಷ್ಟು ಸಹಾಯ ಮಾಡಬೇಕು ಅಂತ ಆಸೆ ಆಯ್ತು ಅವ್ರಿಗೆ. ಏನಿಲ್ಲ, ಪ್ರತಿಯೊಂದಕ್ಕೂ ಅವ್ರಿಗೇನು ಬಡವ್ರಿಗೆ ಏನಾಗಬೇಕು, ಬಡತನದವ್ರಿಗೆ ಅಕ್ಕಿ ಆಗಲಿ, ರಾಗಿ, ಜೋಳ, ಹಾಲು ಏನೇ ಆಗಲಿ ಗ್ಯಾರಂಟಿಗಳನ್ನ ತಗೊಂಡು ಗ್ಯಾರಂಟಿ ತಂದಾಗ ಸಿದ್ದರಾಮಯ್ಯರಿಗೆ ಆಸೆ ಆಗೋಯ್ತು. ಆಸೆ ಆದಾಗ ಏನಾಗೋಯ್ತು, ಈಗ ಏನಾಗದೆ, ಸಿದ್ದರಾಮಯ್ಯನವರು 5 ವರ್ಷ ಆಯ್ತು, 7 ವರ್ಷ ಆಯ್ತು, ಅರಸೋಗಿಂತ ಒಂದು ದಿವಸ ನಿನ್ನೆ ಜಾಸ್ತಿ ಆಗೋಯ್ತು. ಇನ್ನು ಮುಂದೆ ಅವರು ಸಿದ್ದರಾಮಯ್ಯನವರು 28ಕ್ಕೆ ಮುಖ್ಯಮಂತ್ರಿ ಆಗಿ ನೆಕ್ಸ್ಟ್ ಅವರು ಪ್ರಧಾನಮಂತ್ರಿ ಆಗ ಸಂದರ್ಭ ಬರ್ತದೆ. ಪ್ರಧಾನಮಂತ್ರಿ ಆಗಿ ಆಯ್ತಾರೆ. ಈಗೇನಾಗದೆ, ಜನಗಳಿಗೆ ಭಾರಿ ಅನುಕೂಲ ಮಾಡ್ಯಾರ. ಜನ ಏನೇನ್ಲಿ ವಿರೋಧ ಪಕ್ಷದವ್ರು ಸಿದ್ದರಾಮಯ್ಯ ಸರಿ ಇಲ್ಲ ಅಂತಾರ, ಅವ್ರು ಏನೇ ಅನ್ಕೊಳ್ಳಿ, ಅವ್ರ ಗುಣ, ಅವ್ರ ಮಾತು, ಅವ್ರ ನಡೆ ನೋಡಿ ಶಿಸ್ತಾಗೋದು ಬಹಳ ಕಣ್ಮಣಿ. ರಾಜಕಾರಣಿಯೊಳಗೆ ಇಂಥ ಮಗ ಇನ್ನು ಹುಟ್ಟಕ್ಕಾಗಲ್ಲ, ಯಾವುದೇ ಜನಾಂಗ ಹುಟ್ಟಕ್ಕಾಗಲ್ಲ. ಎಲ್ಲಾ ವರ್ಗದವ್ರನ್ನು ಸಮವ ತಗೊಂಡು ಹೋಯ್ತಾವ್ರ, ಸಮಪಾಲು ಸಮಬಾಳು. ಈಗ ಏನಾಗದೆ ಅಂದ್ರೆ, ಸಿದ್ದರಾಮಯ್ಯನವರು 2 ವರ್ಷ ಗ್ಯಾರಂಟಿ ಇದ್ದೇ ಇರ್ತಾರೆ, ಯಾರೇನೇ ಹೈಕಮಾಂಡ್ ಸರಿ ಎಲ್ಲ. ಇವ್ರು ಏನ್ ಮಾಡ್ತಾರೆ, ಅವ್ನು ಬೇಡ ಸಾಕು 7 ವರ್ಷ, ಅವ್ರು ಬೇಕಲೇಬೇಕು. ಪ್ರತಿಯೊಬ್ಬರು ಹೆಣ್ಮಕ್ಳು ಆಸೆ ಮಾಡ್ತಾವ, ಆ ಪುಣ್ಯಾತ್ಮ ನಮ್ಗೆ 2,000 ರೂಪಾಯಿ ಕೊಟ್ಟ ಕಣಪ್ಪ, ನಾವು ಬಸ್ ತಿರುಗಾಡ್ದು, ನಾವು ಬಸ್ಗೆ ಯಾವಾಗ ಹೋಯ್ತೇ ಇಲ್ಲ, ಎಲ್ಲ ದೇವಾಲಯಗಳು ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಬಹಳ ಸಂತೋಷ ಆಗ. ಸಿದ್ದರಾಮಯ್ಯ ಇನ್ನೂ ಮುಂದುವರಿಬೇಕು, ಇನ್ನು 28 ಇರಬೇಕು, ಮುಂದೆ ಪ್ರಧಾನಿಯೂ ಆಗ್ಬೇಕು. ಜನಗಳು ತುಂಬಾ ಆಸೆ ಅವ್ರು ಕಂಡ್ರೆ. ಎಲ್ಲ ಪಟಾಕಿ ಬಹಳ ಸಂಭ್ರಮ, ಒಂದ್ ದೊಡ್ಡ ಹಬ್ಬ ಇದು. ನಮ್ಮಿಂದ ಜಾತ್ರೆ ಮಾಡ್ತಿದ್ದಲ್ಲ, ಜಾತ್ರೆಗಿಂತೂ ಚೆನ್ನಾಗಿ ಮಾಡ್ಬಿಟ್ರು, ಬಹಳ ಖುಷಿಯಾಗಿ ಮಾಡವ್ರೆ. ಇದೇನಂದ್ರೆ 2 ವರ್ಷ ಇರಬೇಕು, ಅವರು ಮುಂದೆ ಜನಗಳಿಗೆ ಅನುಕೂಲ ಮಾಡಬೇಕು, ಎಲ್ಲಾ ವರ್ಗದವ್ರನ್ನ ಕಟ್ಕೊಂಡು ಬಾಳ್ಬೇಕು. ಬಹಳ ಸಂತೋಷ ನಮ್ಗೆ. ನಮ್ಮೂರ್ ಗ್ರಾಮಸ್ಥರು, ನಮ್ ಗ್ರಾಮದವ್ರು ಅವ್ರು ಇಂತ ದೊಡ್ಡ ಸ್ಥಾನಕ್ಕೆ ಹೋಯ್ತಾರೆ ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಇರ್ತಾ. ಅವ್ರು ಇನ್ನು ಮುಂದೆ ಇನ್ನೂ ಉತ್ತುಂಗಕ್ಕೆ ಇರಬೇಕು, ಅದೇ ನಮ್ಮ ಆಸೆ ಸರ್. ಬಹಳ ಹಬ್ಬ ಮಾಡ್ದಂಗ್ ಮಾಡಿದ್ರು. ಸಂಕ್ರಾಂತಿನೇ ಈಗ ಸಂಕ್ರಾಂತಿ ಹಬ್ಬ ತರನೇ ಇತ್ತು. ನೆನ ಚೆನ್ನಾಗಿ ಮಾಡಿದ್ರು, ಎಲ್ಲ ಸೇರ್ಕೊಂಡು ಎಲ್ಲಾ ಜನಾಂಗದವರು ಎಲ್ಲಾರು ಚೆನ್ನಾಗಿ ಮಾಡಿದ್ರು ಸರ್. ಇಲ್ಲ, ಅವ್ರ ಬಗ್ಗೆ ಇತ್ತು ಬಿಡಿ. ಅವರು ಮಂತ್ರಿ ಆದಾಗ್ಲೇ ಅವ್ರ ಎಲ್ಲ ಅನ್ಕೊಂಡಿದ್ದು ನಾವು ಅವಾಗ್ಲೇ. ಅವ್ರ ಗೊತ್ತು ಗಾಂಭೀರ್ಯ ನೋಡ್ಬಿಟ್ಟು ಮುಂದೊಂದಿನ ರಾಜ್ಯ ಆಳ್ತಾರ ಅಂತ ಅನ್ಕೊಂಡು ದೇಶನೂ ಆಳ್ತಾರೆ ಮುಂದೆ. ಒಳ್ಳೆ ಕೆಲಸಗಳು ಮಾಡವ್ರ. 2 ವರ್ಷ ಇವರೇ ಮುಂದುವರಿಬೇಕು ಅಂತ ನಮ್ಮ ಆಸೆ. ಸಂಭ್ರಮ ಜನಗಳೆಲ್ಲ ಮಾಡವ್ರ, ಚೆನ್ನಾಗಿ ಮಾಡವ್ರ ಸಂಭ್ರಮನ. ಅವ್ರು ಇನ್ನೂ 2 ವರ್ಷ ಇರಬೇಕು ಅಂತ ನಾವು ಸರ್ಕಾರದಲ್ಲಿ. ಸಂಭ್ರಮ ಇಡೀ ರಾಜ್ಯದಲ್ಲಿ ಚೆನ್ನಾಗಿದೆ. ಹಿಂದುಳಿದ ವರ್ಗದ ಅಹಿಂದ ನಾಯಕರು ಅಂತೇಳಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಗ್ರಾಮದಲ್ಲೂ ಮಾಡಿದ್ದಾರೆ, ತಮ್ಮ ಇಡೀ ರಾಜ್ಯದ ಎಲ್ಲಾ ಕಡೆ ಮಾಡಿದ್ದಾರೆ. ಅವರು ಸುಮಾರು ಬೇಕಾದಷ್ಟು ಕೆಲಸಗಳ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಹಾಗೂ ಫ್ರೀ ಬಸ್ಸು, ಕರೆಂಟು, ಮತ್ತೆ ಭಾಗ್ಯಲಕ್ಷ್ಮಿ, ಮತ್ತೆ ಮಕ್ಕಳಿಗೆ ಬುಕ್ಕು, ಶೂವು, ಸಾಕ್ಸು, ಇನ್ನು ಇತರ ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ. ನಮ್ಮೂರಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಸರ್, ಒಳ್ಳೇದು ಅನಿಸ್ತದೆ ಸರ್. ಈ ದೇವರಾಜ್ ಅರಸು ಬಿಟ್ರೆ ಇವರು ಇನ್ನೂ ಮುಂದಿನ 2 ವರ್ಷ ಇವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಕೇಳ್ತಾ ಇದೀವಿ ಸರ್. ಯಾರು ಕನಸು ಕಾಣಿಲ್ಲ ಸರ್, ಇದು ಭಗವಂತನ ಇಚ್ಛೆ ಸರ್. ಈ ಸಾಹೇಬ್ರು ಮುಂದುವರಿದ್ರಿಂದ ಈ ಕರ್ನಾಟಕದ ಜನಗಳಿಗೆ ಎಲ್ಲ ಸಂತೋಷ ಇದೆ. ಈ ಗ್ರಾಮದವ್ರು ಅಂತ ಏನಲ್ಲ, ಕರ್ನಾಟಕದ ಜನತೆಗೆಲ್ಲ ಸಾಹೇಬ್ರು ಇನ್ನೂ ಮುಂದುವರಿಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಅವ್ರಿಗೆ ಆಯುಷಾರೋಗ್ಯ ಕೊಡಬೇಕು ಅಂತ ಎಲ್ಲ ಬಯಸ್ತಾರೆ. ಹೌದು, ನಮ್ಮ ಊರಿನಲ್ಲಿ ಸಂಭ್ರಮಾಚರಣೆ ಬಹಳ ಜೋರಾಗಿತ್ತು. ರಾತ್ರಿ ಸ್ವೀಟ್ ಎಲ್ಲ ಹಂಚಿ ಪಟಾಕಿ ಎಲ್ಲ ಹೊಡೆದು ಈ ತರ ಆಯ್ತಾರ ಅಂತ ಯಾರು ಗೊತ್ತಿರಲಿಲ್ಲ ಸರ್. ಮುಂದೆ ಇಷ್ಟು ಬೆಳಿತಾರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ, ಅವನಿಚ್ಛೆ. ಖುಷಿಯಾಗಿ ಯಾವ ಫ್ರೆಂಡ್ಗಳ ಜೊತೆಲಿ
ಎಲ್ಲರೂ ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಹೋಗ್ತಾಯಿದ್ರು. ಮತ್ತು ಇಲ್ಲಿಂದ ಹೋಗಿ ಅವರು 1983ರಲ್ಲಿ ವಿಧಾನಸಭೆ ಪ್ರವೇಶ ಮಾಡಿದ್ರು. ಅವಾಗ ಗೆದ್ದರು. ಆ ಗೆದ್ದು ಇಷ್ಟು ಮಟ್ಟಿಗೆ ಬೆಳೆದು ಇವಾಗ ಮುಖ್ಯಮಂತ್ರಿಗಳಾಗಿ ಮತ್ತು ದೇವರ ಜರ್ಸರ ದಾಖಲೆಯನ್ನು ಮುರಿದು ಇವತ್ತು ತುಂಬ ಸಂತೋಷ ಆಗಿದೆ. ಇಡೀ ರಾಜ್ಯನೇ ಹೆಮ್ಮೆ ಪಡುವಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾಡಿದ್ದಾರೆ. ಅದು ಎಲ್ಲರಿಗೂ ಖುಷಿಯಾಗಿದೆ ಅಂತ. ಹಾಂ ಹೌದು ಸರ್, ಎಮ್ಮೆ ಇಸ್ಕೊಂಡಿದ್ದವರು ಇಷ್ಟು ರೈತರ ಮಗ ಅಲ್ಲಿಗೆ ಹೋಗಿ ತುಂಬ ಸಂತೋಷ ಸರ್. ನಮ್ಗೇನು ಗೊತ್ತು, ನಾವೇ ಹುಟ್ಟಿರಲಿಲ್ಲ. ಅವ್ರು ನಮ್ಮ ತಂದೆ ವಯಸ್ಸು. ನಮ್ಮ ತಂದೆ ವಯಸ್ಸು ಅವರಿಗೆ, ನಮ್ಗೇನು ಗೊತ್ತು ಸರ್. ಸರ್ ಎಲ್ಲರ ಜೊತೆ ಮಾತಾಡ್ತಾರೆ, ಇಲ್ವೇ ಏನಾರ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಹಾಂ ಸರ್ ಅಷ್ಟೇ. ಅದೇ ಸರ್, ಈ 3 ವರ್ಷ ಜಾತ್ರೆ ಮಾಡ್ತಾರೆ, ಸಿದ್ದರಾಮೇಶ್ವರ ಜಾತ್ರೆ ಅಂತ. ಆ ಜಾತ್ರೆ ಬರ್ತಾರೆ, 3 ವರ್ಷದ ಜಾತ್ರೆ ಮಾಡೋದನ್ನ ಆವಾಗ ಬರ್ತಾರೆ. ಸಿದ್ದರಾಮುಂಡಿ, ಸಿದ್ದರಾಮೇಗೌಡ, ಸಿದ್ದರಾಮೇಶ್ವರ. ಅವ್ರ ತಂದ ಊರು ಸಿದ್ದರಾಮುಂಡಿ, ಅವ್ರ ತಂದೆ ಸಿದ್ದರಾಮೇಗೌಡ, ದೇವರ ಹೆಸರು ಸಿದ್ದರಾಮೇಶ್ವರ, ಅವ್ರ ಹೆಸರು ಸಿದ್ದರಾಮಯ್ಯ, ಎಲ್ಲ ಒಂದೇ ಊರು ಬಂದಿದೆ ನೋಡಿ. ಸಾಹೇಬರು ಇಲ್ಲಿ ನಮ್ಮ ಸಿದ್ದರಾಮುಂಡಿ ಗ್ರಾಮದಲ್ಲಿ ಮರಳಿನಲ್ಲಿ ಓದ್ಕೊಂಡು ಮೇಯಿಸ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಇಲ್ಲಿ ಹಿರಿಯರನ್ನ ಕಿರಿಯರನ್ನ ಮಾತಾಡ್ಸ್ಕೊಂಡು ಎಲ್ಲ ಓದಿ ಬೆಳೆದು ವಿದ್ಯಾವಂತರಾದಂಥ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ದಾಖಲೆ ಅಂತ ಮಾಡಿದಂಥ ಏಕೈಕ ನಾಯಕ ಅಂದರೆ ಸಿದ್ದರಾಮಯ್ಯ ಸಾಹೇಬರು. ನಮ್ಮ ರಾಜ್ಯದಲ್ಲಿ ಯಾವಾಗ ಅಹಿಂದ ಅನ್ನೋದು ಮಾಡಿದ್ರು, ಅಹಿಂದ ಅನ್ನೋ ಬ್ರಹ್ಮಾಸ್ತ್ರ ಮಾಡಿದ್ರು, ನಮ್ಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಲೇಡೀಸ್ಗೆ 1947 ಸ್ವಾತಂತ್ರ್ಯ ಇಲ್ಲ. ಇವತ್ತು ಲೇಡೀಸ್ ಕೊಟ್ಟಂಥ ಆದ್ಯತೆ ಸಿದ್ದರಾಮಯ್ಯನವರು ಯಾರೂ ಕೊಂಡಿಲ್ಲ. ಇವತ್ತು ರಾಜ್ಯದಲ್ಲಿ ಬ್ರಹ್ಮಾಸ್ತ್ರ ಅಂದ್ರೆ ಅಹಿಂದ ಅಸ್ತ್ರ. ನಮ್ಮೂರಲ್ಲೇ ಆಗಲಿ ಎಲ್ಲಿ ಆಗಲಿ ನಾಡಿನ ಜನತೆ ಕೊಂಡೋಗಿ ಭಾಳ ಸ್ವಚ್ಛತೆಯಿಂದ ರಾಜಕೀಯದಲ್ಲಿ ಏನೇ ಆಗಿರಲಿ, ಒಂದು ಅಳುಕು ಕುಳುಕು ಕೊಡುಕಾಗಿರಲಿ, ನಾನು ಇದ್ದೀನಿ, ನೀವು ಎಲ್ಲ ಕೆಲಸನೂ ಮಾಡಿ ಎಲ್ಲನೂ ಇದು ಮಾಡಿ ನೀವು ರಾಜ್ಯದಲ್ಲಿ ನಾನು ಒಳ್ಳೇದು ಮಾಡ್ತೀನಿ ಅಂತ ಇವತ್ತು ಬೆಳೆದಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬಿಟ್ರೆ ಯಾರೂ ಇಲ್ಲ. ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಮಾಡಿ ಇವತ್ತು ಒಬ್ಬ ಬಡವರ ಮಗನಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ದಾಖಲೆ ಮಾಡಿದಂಥ ಸರ್ದಾರ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಅಹಿಂದಾಸ್ತ್ರ ಅನ್ನೋದು ಬ್ರಹ್ಮಾಸ್ತ್ರ. ಇವತ್ತು ನೋಡಿ, ಸಿದ್ದರಾಮಯ್ಯನವರ ಕೈ ಬಿಟ್ರ 5 ರಾಜ್ಯದಲ್ಲಿ ಏನಾಗದ ಅದು ಕರ್ನಾಟಕ ರಾಜ್ಯಕ್ಕಾಯ್ತ. ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೈ ಬಿಟ್ರ ಕರ್ನಾಟಕ ಇಲ್ಲ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಗಂಟು ಕರ್ನಾಟಕ ನಂಬರ್ 1 ಸಿದ್ದರಾಮಯ್ಯ. ನಮ್ಮ ಸ್ವಗ್ರಾಮದಲ್ಲೇ ಇಲ್ಲಿಂದ ಹುಟ್ಟಿ ಬೆಳೆದಿ ಹೋಗಿ ಇದು ಇಡೀ ರಾಜ್ಯದಲ್ಲೇ ಮುಖ್ಯಮಂತ್ರಿಯಾಗಿ ದೀರ್ಘಾವಧಿಯನ್ನು ಅರಸು ದಾಖಲೆ ಮುರಿದಿರೋದ್ರಿಂದ ನಮ್ಗೆ ತುಂಬ ಸಂತೋಷ. ಮತ್ತು ಇನ್ನೂ ಈ ಮುಂದಿನ 28ಕ್ಕೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಆದರೂ ಸರಿನೇ ನಮಗೆ ಇನ್ನೂ ಹೆಚ್ಚು ಇಲ್ಲಿ ಕೆಲಸಗಳು ನಡೀತಾ ಇದೆ. ಮತ್ತು ಆಸ್ಪತ್ರೆ ವೆಟನರಿ ಆಗ್ಬೋದು, ಮತ್ತು ಆಸ್ಪತ್ರೆ ಮತ್ತು ಸ್ಕೂಲು ಕಾಲೇಜು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಫುಲ್ ಸಂಭ್ರಮ, ಎಲ್ಲ ಪಟಾಕಿ ಗಿಟಾಕಿ ಎಲ್ಲ ಹೊಡೆದು ಸಂಭ್ರಮ ಎಲ್ಲ ಚೆನ್ನಾಗಿ ಮಾಡಿ ವಿತರಣೆ ಮಾಡಿದ್ದಾರೆ. ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಇನ್ನೂ ಸರ್ಕಾರ ಮುಂದಿನ ದಿನಗಳಲ್ಲಿ ಬರಲಿ ಅಂತೇಳಿ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಹೋಗಿ 40 ವರ್ಷ ಆಯಿತು. ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇದೇ ಥರ ಜನಗಳು ಒಳ್ಳೇದು ಮಾಡ್ಕೊಂಡು ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗಲಿ, ಇನ್ನು ಮುಂದಕ್ಕೂ ಅವರೇ ಇರಲಿ ಅಂತ ನಾವು ಊರಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮೂರವ್ರು ಸಿದ್ದರಾಮಯ್ಯ ನೋಡಿ ಅವರೇ ಸ್ವಂತ ಒಂದೇ ಊರು ಎಲ್ಲ. ನಾವು ಕ್ಯಾಸ್ಟು SC ಅದರಲ್ಲಿ ನಮಗೇನು ಭೇದ ಭಾವನೆ ಇಲ್ಲ. ತುಂಬ ಮುಂದಕ್ಕೂ ಅವರೇ ಇರಲಿ ಅನ್ನೋದು ನಮ್ಗೆ. ರಾತ್ರಿ ಎಲ್ಲ ಪಟಾಕಿ ಹೊಡೆದು ಎಲ್ಲ ಒಳ್ಳೆಯದಾಗಿದೆ. ಇದೇ ಥರ ಇರಬೇಕು ಅಂತ ಇಷ್ಟಪಡ್ತೀವಿ. ಈಗ ಹೇಗಾಗಿದೆ ಅಂತಂದ್ರೆ ನಮ್ಗೆ ಈಗ ಹೊಸ ವರ್ಷ ಮತ್ತೆ ಸಂಕ್ರಾಂತಿ ಸಂಭ್ರಮ ಅಷ್ಟು ಸಡಗರದ ರೀತಿ ಸಂಭ್ರಮ ಮಾಡಿದ್ದೀವಿ ಎಲ್ಲರೂ. ಈ ನಮ್ಮ ಏನಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ನಮ್ಮ ಅಹಿಂದ ನಾಯಕರಾದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಬೇಕೇ ಬೇಕು ಈಗ. ಹಾಗಾಗಿ ನಮ್ಗೆ ತುಂಬ ಸಂತೋಷ ಆಗಿದೆ ಸರ್ ರಾತ್ರಿಯಿಂದ. ಹಾಂ, ನೆನ್ನೆಯಿಂದ ಊರಿನಲ್ಲೆಲ್ಲ ದೇವಸ್ಥಾನ ವಾತಾವರಣ ಆಗಿದೆ. ನೆನ್ನೆಯಿಂದ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ದೇವೆ, ಅಭಿಷೇಕ ನಡೀತಾ ಇದೆ. ಮತ್ತು ನೋಡಿದಾರಲ್ಲ ಇಲ್ಲೆಲ್ಲ ಈಗ ಪಟಾಕಿ ಎಲ್ಲ 1 ಕಿಲೋಮೀಟರ್ ದೂರದಿಂದ ಹೊಡ್ಕೊಂಡು ಬಂದಿದ್ದೀವಿ. ಎಲ್ಲ ತುಂಬ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಸಂಭ್ರಮ ಸಹ ಇದು ಹಬ್ಬದ ವಾತಾವರಣ ಸಹ ಇದು ಸರ್. ಎಲ್ಲ ಕಡೆ ಸಹ ಈ ಕರ್ನಾಟಕದಲ್ಲಿ ಇದು ಒಂದು ಹಬ್ಬ ನಡೀತಿದೆ ಸರ್ ಇದು. ಸರ್, ಅಂದು ಅರಸು ಇಂದು ಸಿದ್ದರಾಮಯ್ಯನವರು. ಸರ್, ಸಿದ್ದರಾಮಯ್ಯನವರು ರಾಜ್ಯದಲ್ಲಿ 2028ಕ್ಕೆ CM ಆಗಿ ಇವರೇ ಮುಂದುವರಿತಾರೆ. ತುಂಬ ಸಂತೋಷ ಆಗಿದೆ. ನಮ್ಮೂರಿನಲ್ಲಿ ಬಡತನದ ಕುಟುಂಬದಲ್ಲಿ ಹುಟ್ಟಿ ಈ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಿ
ಬೆಳೆದು ನಮ್ಗಳಿಗೆಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ತುಂಬ ಅನುಕೂಲತೆ ಆಗಿರೋದ್ರಿಂದ ಅವ್ರು ಇನ್ನಷ್ಟು ದಿನ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಇನ್ನೂ ಚೆನ್ನಾಗಿ ಉತ್ತಮವಾದ ಆಡಳಿತ ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಮುಂದುವರಿಬೇಕು ಅನ್ನೋದು ನಮ್ಮ ಮಹದಾಸೆ ಇದೆ ಸರ್. ಹೌದು, ಇಲ್ಲೇ ಓದಿದ್ದು, ಇಲ್ಲೇ ಬೆಳೆದದ್ದು, ಹಂಗಾಗಿ ನಮಗೆ ತುಂಬ ಸಂತೋಷ ಇದೆ ಸರ್. ಒಳ್ಳೆ ಕೆಲ್ಸಗಳು ಮಾಡವ್ರೆ, ಇನ್ನೂ ಒಳ್ಳೆ ಕೆಲ್ಸಗಳು ಮಾಡಲಿ ಅಂತ ನಾವು ಅನ್ಕೋತೀವಿ. ಮುಂದೆ ಅವರು ಪ್ರಧಾನಮಂತ್ರಿಗೂ ಹೋಗ್ಲಿ ಅನ್ಕೋತೀವಿ. ಇಷ್ಟೇ. ಏನು ಸರ್? ಖುಷಿ ಆಯ್ತು. ಖುಷಿಯಾಗಿತ್ತಾನೆ ಮಾತಾಡೋದು. ಪಟಾಕಿ ಎಲ್ಲ ಹೊಡೆದಿದ್ದು. ನಮ್ಮ ಜೀವನದಲ್ಲಿ ಈ ತರ ಒಂದು ಇತಿಹಾಸ ಸೃಷ್ಟಿ ಆಯ್ತು ಅಂತ ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡಲಿ, ಕರ್ನಾಟಕ ರಾಜ್ಯಕ್ಕೂ ಮಾಡಲಿ, ಮೀರಿದ್ರೆ ಇದಕ್ಕೂ ಹೋಗಿ ಪ್ರಧಾನಮಂತ್ರಿನೂ ಆಗಲಿ, ಆ ಮಟ್ಟಕ್ಕೂ ಹೋಗ್ಲಿ. ನಮಗೆ ನಮ್ಮ ಸಾಹೇಬರು ಬಂತವಿಂದ ಅನ್ನ ಇರಲಿಲ್ಲ ನಮಗೆ. ಮೊದಲು ಅವ್ರು ಬಂತವಿಂದ ನಮಗೆ ಅನ್ನ ಸಿಕ್ಕಿದೆ. ಸರ್ವರು ಅನ್ನ ತಿಂತವ್ರೆ. ಕೂಲಿಗೆ ಹೋದ್ರುಂಟು, ಕೂಲಿಗೆ ಹೋದ್ರಿ ಅನ್ನನೇ ಇರಲಿಲ್ಲ. ಆಮೇಲೆ ಅವಯ್ಯ ಮುಖ್ಯಮಂತ್ರಿ ಆದಮೇಲೆ ಸರ್ವರು ಚೆನ್ನಾಗಿ ಬಾಳಾಟ ನಡೆಸ್ತಾ ಇದೆ ಊರಲ್ಲಿ. ಯಾರು? ಆವಾಗ್ಲಿಂದು ಅವ್ರು 2013 2018ರಿಂದ ನಮ್ಮ ನಾಯಕರೇ ಅವರು ನಾವು ಇನ್ನೂ ಉದ್ಧಾರ ಆಗಲಿ, ಈಗ ಮುಖ್ಯಮಂತ್ರಿ ಸ್ಥಾನ ಸಾಹೇಬ್ರಿಗೆ ಇರಲಿ, ಪ್ರಧಾನಿನೂ ಆಗಲಿ ನಮ್ಮ ಸಿದ್ದರಾಮಯ್ಯನವರು ಅಂತ ನಾವು ಆಸೆ ಪಟ್ಕೊಂಡು ಇನ್ನೂ ನಾವು ಅವ್ರ ಬೇಡ್ಕೊತಾ ಇದೀವಿ. ವರ್ಷಗಿಂತ ಮುಂದಾಗಿ 4-5 ಸಲ ಮುಂದಾಗಿ ಅವರೇ ಕಂಟಿನ್ಯೂ ಆಗಲಿ ಅಂತ ನಮ್ಮ ಆಸೆ. ಇನ್ನು ಸರ್ಕಾರದಲ್ಲಿ ಏನೇನಾದ್ರು ಖುಷಿ, ಎಲ್ಲಕ್ಕೂ ಖುಷಿ ಸರ್. ನಮ್ಮ ಒಬ್ಬರಿಗೆ ಸಿದ್ದರಾಮಯ್ಯಗೆ ಅಲ್ಲ, ಇಡೀ ರಾಜ್ಯಕ್ಕೆ ಖುಷಿ. ಈಗ ನಾವು ನಿಂತ ರಸ್ತೆಯಿಂದ ಇರಲಿಲ್ಲ, ಎಲ್ಲ ಈಗ ಮುಳ್ಳು ಬೆಳಕಾಯಿತು. ಪ್ರತಿಯೊಂದು ಇದಕ್ಕೂ ಮಾಡೋರೆ ಕಾರ್ಯಗಳ. ಶಾಲಾ ಕಾಲೇಜು, ಊಟ ಮಕ್ಕಳಿಗೆಲ್ಲ ಮೊಟ್ಟೆ ಬಾಳೆಹಣ್ಣು ಎಲ್ಲ ಕೊಡ್ತಾರೆ. ಇನ್ನೇನು ಹೇಳೋ, ಎಲ್ಲ ಅವರೇ ಇರಬೇಕು ನಮ್ಗೆ. ಅತಿ ಹೆಚ್ಚು ವರ್ಷ, ಇನ್ನೂ 15 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ನಮ್ಮ ಗ್ರಾಮದವರೆಲ್ಲ ಬಯಸ್ತಾ ಇದೀವಿ. ಮನೆಗಳಾಗಲಿ, ಊರಾಗಲಿ, ದೇವಸ್ಥಾನಗಳಾಗಲಿ, ಪ್ರತಿ ಒಂದು ರೋಡಿಂದ ಏನಿದೆ ರೋಡು, ಮತ್ತು ನಮ್ಮ ದಲಿತರಾಗಲಿ, ನಮ್ಮ ನಾಯಕರಾಗಲಿ, ನಮ್ಮ ಗೌಡರು ಎಲ್ಲರಿಗೂ ಸ್ಪಂದಿಸಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ, ಇಲ್ಲಿ ಊರಿಗೆ ಬಂದಾಗ ಎಲ್ಲರೂ ಕರೆಸಿ ಮಾತಾಡಿ, ಈಗ ನೆಕ್ಸ್ಟ್ 28ಕ್ಕೂ ಅವರೇ CM ಆಗಬೇಕು ಅಂತ ಎಲ್ಲ ಬಯಸ್ತೀವಿ. ಸಂಭ್ರಮ ಅಂತ ನಾಟಿ ಕೋಳಿ ಸಂಭ್ರಮ, ಅಲ್ಲೂ ನಾಟಿ ಕೋಳಿ ಸಂಭ್ರಮ. ನೀವೇ ನೋಡ್ತಾ ಇದ್ದೀರಲ್ಲ ಸರ್, ಈಗ ಇಲ್ಲೆಲ್ಲ ರಾತ್ರಿ ಎಲ್ಲ ಪಟಾಕಿ ಎಲ್ಲ ಸಿಡಿಸಿ, ಸ್ವೀಟ್ ಎಲ್ಲ ಹಂಚಿ ಎಲ್ಲ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಒಂದೇನಪ್ಪ ಅಂತಂದರೆ, ಸಾಹೇಬರು ನಮಗೆ ವಯಸ್ಸಾಗಿದೆ, ಇನ್ನೂ ತುಂಬ ವರ್ಷಗಳ ಕಾಲ ಅವ್ರು ಮುಖ್ಯಮಂತ್ರಿ ಆಗಿರಬೇಕು ಅಂತ ನಮ್ಮ ಆಸೆ. ಅವ್ರಿಗೆ ವಯಸ್ಸು ಸಪೋರ್ಟ್ ಮಾಡಿಬಿಟ್ರೆ ಸಾಕು. ಪಕ್ಷಾತೀತವಾಗಿ ಅವ್ರಿಗೆ ತುಂಬ ಬೆಂಬಲ ಇದೆ. ಜಾತ್ಯತೀತ ನಾಯಕ, ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕ ಸಾಹೇಬರು. ಅವರು ಇನ್ನೂ 100 ವರ್ಷಗಳ ಕಾಲ ಚೆನ್ನಾಗಿದ್ದು, ಇನ್ನೂ ಹಲವಾರು ಯೋಜನೆಗಳನ್ನ ರಾಜ್ಯದ ಬಡವರ ಪರವಾಗಿ ತರಬೇಕು. ಇನ್ನೂ ಹಲವಾರು ಈಗ ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಎಲ್ಲನೂ ಯಶಸ್ವಿಯಾಗಿ ನೂರಾರು, ಈಗ ವಿರೋಧ ಪಕ್ಷಗಳು 100 ಆರೋಪ ಮಾಡ್ಬೋದು, ಖಜಾನೆ ಖಾಲಿಯಾಗಿದೆ, ಮತ್ತೊಂದು ಖಾಲಿಯಾಗಿದೆ ಅಂದ್ಕೊಂಡು, ಆದ್ರೂ ಇಷ್ಟೆಲ್ಲ ಯೋಜನೆಗಳನ್ನ ಕೊಟ್ಕೊಂಡು ರಾಜ್ಯನ ಮುನ್ನಡೆಸ್ತಾ ಇದ್ದಾರೆ. ಅವ್ರು ಇನ್ನೂ ತುಂಬ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋದು ನಮ್ಮ ಆಸೆ ಸರ್. ಪಟಾಕಿ ಹೊಡೆದಾರೆ, ಸಿ ಹಂಚವ್ರೆ, ಎಲ್ಲ ಸ್ವೀಟ್ ಎಲ್ಲ ಹಂಚವ್ರೆ ಸರ್. ಭಾಳ ಸಂಭ್ರಮದಿಂದ ಮಾಡೋರು ಸರ್. ಹೌದು, ಸಿದ್ದರಾಮಯ್ಯ ಅವರೇ ಅವರು. ಭಾಳ ಖುಷಿ ಆಗುತ್ತೆ ಸರ್. ಅಲ್ಲ ಅದೆಲ್ಲ ಭಾಳ ತುಂಬ ಖುಷಿ ಆಗಿದೆ ಸರ್. ದೇವರಾಜ ಅರಸು ಅವರಿಗಿಂತ ಒಂದಿನ ಇನ್ನೂ ಜಾಸ್ತಿಯಾಗಿ ಇದು ಮಾಡಲಿ, ಇನ್ನೂ 5 ವರ್ಷ ಮುಖ್ಯಮಂತ್ರಿಯಾಗಿರಲಿ ಸಿದ್ದರಾಮಯ್ಯನವರು. ಇಲ್ಲಿ ಸಿದ್ದರಾಮಯ್ಯನಿಗೆ ಹುಟ್ಟುತ್ತೋರು ಅಂದ್ಬಿಟ್ಟು ಪ್ರತಿಯೊಂದು ಜನಕ್ಕೆ ಏನೇನು ಅನುಕೂಲ ಬೇಕು ಎಲ್ಲನೂ ಮಾಡಿದ್ರು. ಹಾಸ್ಪಿಟ್ಲ್ ಒಂದು ಅನುಕೂಲ ಬೇಕಾಯಿತು, ಹಾಸ್ಪಿಟ್ಲು ಮಾಡಿದ್ರು. ಇನ್ನೇನು ತೊಂದರೆ ಇಲ್ಲ. 5 ವರ್ಷ ಮುಖ್ಯಮಂತ್ರಿಯಾಗಿ 100 ವರ್ಷ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡಲಿ ದೇವ್ರನ್ನ ಸಿದ್ದರಾಮಯ್ಯನವ್ರನ್ನ. ಪಟಾಕಿ ಎಲ್ಲ ಹೊಡೆದು ಸ್ವೀಟ್ ಎಲ್ಲ ಹಂಚಿ ಊರವ್ರು ಎಲ್ರಿಗೂ ಭಾರಿ ಚೆನ್ನಾಗಿ ಇದು ಮಾಡಿದ್ರು. ತುಂಬ ಖುಷಿ ಆಯಿತು ಸಿದ್ದರಾಮಯ್ಯ ಅವ್ರ ಬಗ್ಗೆ. ಏನಿಲ್ಲ, ಅಚ್ಚುಕಟ್ಟಾಗಿ ಸ್ವೀಟ್ ಗಿಟ್ಟು ಪಟಾಕಿ ಎಲ್ಲ ಹೊಡೆದು. ಆಗಲ್ಲ ಸರ್, ಇನ್ನೂ ಆಡ್ತಾರ. ಇನ್ನೂ 5 ವರ್ಷ ಅವರೇ ನಿಂತ್ಕೊಂಡ್ರೆ ಗೆಲ್ತಾರೆ, ಮುಖ್ಯಮಂತ್ರಿ ಆಯ್ತಾರೆ. ಇನ್ನು ಒಳ್ಳೆ ಖುಷಿ ಸರ್. ಸಿಎಲ್ ಹಂಚು ಸರ್, ತಿಂದು ಎಲ್ಲ ಇಲ್ಲೆಲ್ಲ ಪಟಾಕಿ ಹೊಡೆದಿವಿ ನೋಡಿ ಸರ್, ಫುಲ್ಲಾಗಿ ಹೊಡೆದಿವಿ. ತುಂಬ ಖುಷಿ ಆಗದ ಊರವ್ರಿಗೆ ಎಲ್ರಿಗೂ. ಎಲ್ಲ ಅಭಿವೃದ್ಧಿಗಳೆಲ್ಲ ಚೆನ್ನಾಗವ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ. ಭಾರಿ ಖುಷಿ ಪಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಸರ್ ನಮ್ಮ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದು ಮತ್ತು ಅವರು ಸುದೀರ್ಘ ಆಡಳಿತ ಕೊಡ್ತಾ ಇರೋದು ನಮ್ಮಗಳ ಭಾಗ್ಯ. ಅವರು ಹಿಂದುಳಿದ ವರ್ಗದ ಅವರು ಒಬ್ಬ ಮುಖ್ಯಮಂತ್ರಿ. ಹಾಗಾಗಿ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಟ್ಟವ್ರೆ.
ಒಳ್ಳೆ ಜನಗಳ ಸೇವೆ ಮಾಡ್ತಾವ್ರೆ. ಅವರ ಆಡಳಿತದಲ್ಲಿ ಕರ್ನಾಟಕ ತುಂಬ ಅಭಿವೃದ್ಧಿ ಕಾಣ್ತಾ ಇದೆ. ಆಳ್ವಿಕೆ ಮಾಡೋದು ನಮಗೆ ಖುಷಿ ಇದೆ. ಅವರು ದಾಖಲೆಗಳಲ್ಲಿ ಅವರು ಸಿದ್ದರಾಮಯ್ಯ ಅವರು ಒಬ್ಬರು ಅನ್ನೋದಕ್ಕೆ ನಮಗೆ ನಮ್ಮ ಭಾಗ್ಯ ಅನ್ಕೋತೀವಿ. ಅವ್ರು ಕೊಡ್ತಾರೋ ಆಡಳಿತದಲ್ಲಿ ಯಾವುದೇ ರೀತಿ ಲೋಪದೋಷ ಕಾಣ್ತಾ ಇಲ್ಲ. ಬೇರೆಯವ್ರಿಗಿಂತ ತುಂಬ ಚೆನ್ನಾಗಿ ಆಡಳಿತ ಮಾಡೋರು ಸರ್. ನಾವು ತುಂಬ ಎಲ್ಲ ಇದು ಮಾಡಿ ಮಕ್ಕಳಿಗೆ ಸಿಹಿ ಹಂಚಿದ್ದೀವಿ. ನಮ್ಮ ಊರಲ್ಲಿ ನಮ್ಮ ಕುಪ್ಪೆಗಾಲದವರು ನಾವು ಪಟಾಕಿ ಹೊಡೆದಿದ್ದಾರೆ. ನಾವು ಅಲ್ಲಿ ಮೈಸೂರಿನ ಬರಲು ಲೇಟಾದ್ರಿಂದ ನಾವು ಎಲ್ಲ ಸ್ವೀಟ್ ಗಿಟ್ ಎಲ್ಲ ಕೊಟ್ಟಿದ್ವಿ. ನಾವು ಭಾರಿ ಖುಷಿಯಿಂದ ಸಂಭ್ರಮ ಆಚರಣೆ ಮಾಡಿದ್ವಿ. ಯಾಕಂದರೆ ಇವರು ದೇವರಾಜ ದಾಖಲೆನ ಮುರಿತಾರ ಅಂತಲ್ಲ, ಒಳ್ಳೆ ಆಡಳಿತ ಕೊಟ್ಟು ಇನ್ನೂ 5 ವರ್ಷ 10 ವರ್ಷನೇ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ನಮ್ಗೆ ಭಾಳ ವಿಶ್ವಾಸ ಇದೆ. ಖುಷಿ ಅಲ್ವಾ ಸರ್? ನಮ್ಮೂರಿನವರು ಇಂಥ ಊರ್ಲಿ ಹುಟ್ಟಿ ಬೆಳೆದು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶಾದಂತ ನಮ್ಮೂರು ಹೆಸರು ಹೇಳುತ್ತೆ ಅಂತಂದ್ರೆ ನಮಗೆ ಖುಷಿ ಅಲ್ವಾ? ಇಂಥ ಖುಷಿನ ಸಂಭ್ರಮಿಸದೆ ಇರೋಕ್ಕಾಗುತ್ತಾ ನಾವು ಹೇಳಿ? ಯಾವ ಊರು ಅಂತಂದ್ರೆ ಸಿದ್ದರಾಮಯ್ಯ ಅಂತಂತಂದರೆ ಎದುರ್ತಾರೆ ಈಗ ಅವರು ಅಧಿಕಾರಿಗಳೇ. ಎಷ್ಟಪ್ಪ ನಿಮ್ಮೂರು ಸವಾಸನೆ ಬೇಡ ಅಂಥದ್ರಲ್ಲಿ ನಾವು ಖುಷಿ ಪಡ್ದೇ ಇರ್ತೀವ. ಸಿದ್ದರಾಮಯ್ಯನವರು ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆದರೂ ಬಲಿಷ್ಠವಾದ ವ್ಯಕ್ತಿ. ಹಾಗಾಗಿ ನಾವು ಗ್ರಾಮದಲ್ಲಿನ ಅದ್ದೂರಿಯಾಗಿ ಪಟಾಕಿಯನ್ನು ಆಚರಿಸ್ತೀವಿ, ಸಂಭರಿಸ್ತೀವಿ ಚೆನ್ನಾಗಿ. ಇನ್ನು ಮುಂದೆ ಏನಾಯ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಅವ್ರು ಇಲ್ಲದೆ ಹೋಗಿದ್ರೆ ಇಂಥ ಕಾರ್ಯಗಳೇನು ಆಯ್ತಿರಲಿಲ್ಲ. ಈಗ ಒಳ್ಳೆ ಹಾಸ್ಪಿಟ್ಲ್ ಮಾಡಿದ್ದಾರೆ, ಒಂದು BCM ಹಾಸ್ಟೆಲ್ ಮಾಡಿದ್ದಾರೆ, ನಮ್ಮೂರಿಗೆ ಹೈಸ್ಕೂಲ್ ಮಾಡಿದ್ರು, ಕಾಲೇಜ್ ಮಾಡಿದ್ರು, ಒಳ್ಳೆ ರೋಡ್ ಮಾಡಿದ್ರು, ಒಳ್ಳೆ ಕೆಲಸಗಳು ಮಾಡವ್ರೆ ನಮ್ಮೂರಿಗೆ. ನಮಗಂತೂ ಖುಷಿ. ಇದು ನಮ್ಮ ಗ್ರಾಮ ಆದ್ರೂ ನಮಗೆ ಒಬ್ಬ ಮುಖ್ಯಮಂತ್ರಿ ಆದಮೇಲೆ ಖುಷಿ ಅಲ್ವೇ? ತುಂಬ ಖುಷಿಯಾಗುತ್ತೆ. ನಮ್ಮೂರಿನವರು CM ಸಿದ್ದರಾಮಯ್ಯನವರು. ನಾವೆಲ್ಲೇ ಹೋದ್ರೂ ಸಿದ್ದರಾಮನುಂಡಿ ಅಂದರೆ ಹೌದಾ ಅಂತ ಕೇಳ್ತಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ಆದರೆ ಅವರಂಥ ರಾಜಕಾರಣಿ ಹಿಂದೆ ಹುಟ್ಟಿಲ್ಲ, ಮುಂದೇನು ಉಡಲ್ಲ ಅಂತ ನಮ್ಮ ಅನಿಸಿಕೆ. ತುಂಬ ಖುಷಿ ಆಯಿತು. ಪಟಾಕಿ ಎಲ್ಲ ಹಚ್ಚಿದ್ವು ಸರ್ಕಲಲ್ಲಿ. ಖುಷಿ ಆಯಿತು. ನಾವು ಇಲ್ಲಿ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಖುಷಿ ಆಯಿತು. ಹೌದು ದೇವರಾಜ ಅರಸವರು ಇದನ್ನು ಮುರಿದ್ರು ದಾಖಲೆನ ಅಂತ ತುಂಬ ಖುಷಿಯಾಗುತ್ತೆ. ಹೌದು, ಇನ್ನೂ ಹೆಚ್ಚು ಕಾಲ ಅವರು ಆಯುಸ್ಸು ಆರೋಗ್ಯ ಕೊಟ್ಟು ಭಗವಂತ ಅವ್ರನ್ನ ಚೆನ್ನಾಗಿ ಆಳ್ವಿಕೆ ಆಳಕ್ಕೆ ನಮ್ಮ ರಾಜ್ಯಕ್ಕೆ ಅವರಂಥ ವ್ಯಕ್ತಿತ್ವ ಉಳ್ಳವರು ಸಿಗಲ್ಲ. ಅವ್ರು ಇರಬೇಕು ಅಂತ ನಮ್ಮ ಆಶ್ರಯ ಅಷ್ಟೇ. ದೇವರಾಜ ಅರಸು ಅಂತ ನಾಯಕರು ರೆಕಾರ್ಡು ಸರಿಗಟ್ಟಿ ನಿನ್ನೆ ಇವತ್ತು ರೆಕಾರ್ಡ್ನ ಮುರಿದಿದ್ದಾರೆ ಅಂದರೆ ನಮ್ಮ ಊರವರಾಗಿದ್ಕೊಂಡು ನಮ್ಗೆ ತುಂಬ ಹೆಮ್ಮೆ ಇದೆ. CM ಆಗಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಈಗ ಅಂತ ನಮ್ಮ ಸಾಹೇಬ್ರಂಥ CM ಇನ್ನೆಲ್ಲೂ ಸಿಗಲ್ಲ ನಿಮಗೆ ನೋಡೋಕ್ಕೆ. ಅಂದರೆ ಅವ್ರ ವ್ಯಕ್ತಿತ್ವ ಇರ್ಬೋದು, ಅವ್ರ ಮುಂದಾಲೋಚನೆ ಇರ್ಬೋದು, ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಜನ ಹೇಳ್ಬೋದು ಸಾಹೇಬರು ಈಗ ಮೊದಲಂಗಿಲ್ಲ ಆ ಥರ ಈ ಥರ ಅಂತ ಹೇಳ್ಬೋದು. ಆದರೆ ನಮ್ಮ ಸಾಹೇಬ್ರು ಆ ಥರ ಇಲ್ಲ, ತುಂಬ ಚೆನ್ನಾಗಿ ಕೆಲಸಗಳು ಮಾಡ್ತಿದ್ದಾರೆ. ಅರ್ಸೋರ್ ದಾಖಲೆ ಮುರಿದಿರೋದಲ್ಲ, ಅಂದರೆ ಸರಿಸಮವಾಗಿ ದಾಖಲೆ ಮುರಿದಿರೋದಲ್ಲ, ಅವ್ರಿಗಿಂತ ಒಳ್ಳೆ ಕೆಲಸಗಳು ಮಾಡೋದ್ರಲ್ಲೂ ದಾಖಲೆ ಮಾಡ್ತಾರೆ, ಮುಂದಕ್ಕೂ ಮಾಡ್ತಾನೆ ಇರ್ತಾರೆ. ನಿನ್ನೆ ನಾವು ಸಂಭ್ರಮ ಅಂದರೆ ಸರ್ ಇಲ್ಲಿ ತೀರಾ ಹೆಚ್ಚು ಪಟಾಕಿ ಹೊಡೆದಿದ್ದೀವಿ. ಅಂದರೆ ರೆಗ್ಯುಲರ್ ಆಗಿ CM ಆದಾಗ ಹೊಡೆದಿರೋ ಪಟಾಕಿಗಿಂತ ಅವರು ಈ ದಾಖಲೆ ಮುರಿದಾಗ ಹೊಡೆದ್ವಲ್ಲ, ಅದು ತುಂಬ ಪಟಾಕಿ ಹೊಡೆದ್ವಿ, ಸಿಹಿ ಹಂಚಿದ್ವಿ, ಚೆನ್ನಾಗಿ ಸಂಭ್ರಮಿಸಿದ್ವಿ ಸರ್. ಸಂಭ್ರಮ ಎಲ್ಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ರಾಜ್ಯ ಹೆಮ್ಮೆ ಪಡೋವಂಥ ಒಂದು ವಿಷಯ ಇದು. ಯಾಕೆಂದರೆ ಸಿದ್ದರಾಮಯ್ಯನವರು ಇದುವರೆಗೆ ದೇವರಾಜ ಅರಸು ಅವರು ರೆಕಾರ್ಡನ್ನು ಮುರಿದಿದ್ದಾರೆ. ಏಕೆಂದರೆ ಇವತ್ತು ಒಂದು CM ಆಗೋ ಒಂದು ಇದೆ, ತುಂಬ ದೊಡ್ಡ ವಿಷಯ. ಅಂಥದ್ರಲ್ಲಿ ತುಂಬ ಲಾಂಗ್ ಟೈಮ್ ಆಗಿದ್ದಾರೆ. ಇದು ತುಂಬ ಎಲ್ಲರಿಗೂ ಒಂದು ನಮ್ಮ ಊರಿನ ಜನಗೆಲ್ಲ ಒಂದು ಸಂಭ್ರಮದ ದಿನ. ತುಂಬ ಸಂತೋಷ ಆಗಿದೆ. ತುಂಬ ಚೆನ್ನಾಗಿತ್ತು ಸರ್. ಪಟಾಕಿ ಎಲ್ಲ ತುಂಬ ಚೆನ್ನಾಗಿ ಜನಕ್ಕೆ, ಯಾಕೆಂದರೆ ನಮ್ಮ ಗ್ರಾಮದ ಹೆಸರು ಇಡೀ ಒಂದು ರಾಜ್ಯದ ತುಂಬ ಎಲ್ಲರಿಗೂ ಸಂತೋಷ ಆಗಿದೆ ಸರ್.